ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸೇತು ಬಂಧ ಭಯಿ ಭೀರ್ ಅತಿ ಕಪಿ ನಭ पंथ उड़ाही अपर जलचरन्हि ऊपर चढ़ी चढ़ी पारहि जाही अस कौतुक बिलोकी द्वो भाई बिहसी चले कृपाल रघुराई सेन सहित उतरे रघुबीरा कही न जाई कपि जू थप भीरा सिंधु पार प्रभु डेरा कीन्हा सकल कपिन्ह कहूँ आयसु दीन्हा खाहू जाई फल मूल सुहाये सुनत भालु कपि जह तह धाये सब तरु फरे राम हित लागी ऋतु अरु कुरीतु काल गति त्यागी खाही मधुर फल बिटप हलावही लंका सन्मुख शिखर चलावही जह कहूँ फिरत निसाचर पावही घेरी सकल बहु नाच नचावही दसनन्ही काटी नासिका काना कही प्रभु सुजसु देही तब जाना जिन्ह कर नासा कान निपाता तिन्ह रावनहि कही सब बाता सुनत श्रवण बारिधि बंधाना दस मुख बोली उठा अकुलाना. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಸಮುದ್ರದ ಅಪಾರ ಜಲನಿಧಿಯ ವಿಸ್ತಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಆದರೆ ಆ ನೀರಿನಲ್ಲಿದ್ದಂತಹ ಜಲಚರಗಳೆಲ್ಲ ಆ ಭಗವಂತನ ದರ್ಶನ ಮಾಡೋದಕ್ಕೆ ಹೊರಗಡೆ ಬರ್ತಾ ಇರೋದ್ರಿಂದ, ಅಂದರೆ ಆ ತಲೆ ಮೇಲಿಟ್ಕೊಂಡು ನೋಡ್ತಾ ಇರೋದ್ರಿಂದ ಸಮುದ್ರದ ನೀರೇ ಕಾಣಿಸ್ತಾ ಇಲ್ಲ. ಭಗವಂತ ನೀರು ನೋಡಬೇಕು ಅಂತ ನಿಂತಿದ್ದಾನೆ, ಆದರೆ ಇವ್ರ ತಲೆಗಳೆಲ್ಲ ಕಾಣಿಸ್ತಾ ಇರೋದ್ರಿಂದ ನೀರೇ ಕಾಣಿಸ್ತಾ ಇಲ್ಲ. ಆಗ ಪ್ರಭುವಿನ ಅಪ್ಪಣೆಯನ್ನ ಪಡೆದು ವಾನರ ಸೈನ್ಯ ಏನಾಯ್ತು, ಮುಂದೆ ನಡೆಯುತ್ತೆ. ನೋಡ್ತಾ ಇರೋ ಹಾಗೇನೆ ಸೇತುವೆ ವಾನರರಿಂದ ತುಂಬ ಹೋಗುತ್ತೆ. ಕೆಲವರು ಏನು ಮಾಡಿದ್ರು, ಆಕಾಶ ಮಾರ್ಗವಾಗಿ ಹಾರಿಕೊಂಡೇ ಹೋದ್ರು. ಕೆಲವ್ರಿಗೆ ಅಷ್ಟು ಶಕ್ತಿ ಇರುತ್ತೆ ಹಾರುವಷ್ಟು, ಅವರೆಲ್ಲ ಹಾರ್ಕೊಂಡು ಹೋಗ್ತಾರೆ. ಕೆಲವರು ಜಲಚರಗಳ ಮೇಲೆ ಹಾರಿ ಹೋಗ್ತಾ ಇದ್ರು. ಅಂದರೆ ಅವೆಲ್ಲ ನೋಡ್ಕೊಂಡು ನಿಂತಿರುತ್ತಲ್ಲ, ಅದ್ರ ಮೇಲೆ ತಲೆ ಮೇಲೇನೆ ಕಾಲಿಟ್ಕೊಂಡು ಹೋಗ್ತಾ ಇದ್ದಾರೆ ಹಾರಿಕೊಂಡು. ಕೃಪಾಳುವಾದಂತಹ ಶ್ರೀರಾಮ ಲಕ್ಷ್ಮಣರು ಈ ಕೌತುಕವನ್ನು ನೋಡಿ ನಗ್ತಾ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಈಗ ಕಪಿಗಳು ಚೇಷ್ಟೆ ಮಾಡೋದನ್ನು ನೋಡಿದ್ರೆ ಎಲ್ಲರಿಗೂ ನಗು ಬಂದೇ ಬರುತ್ತೆ. ಅವರು ಆ ರೀತಿ ಹಾರೋದು, ಎಗರೋದು, ಮೇಲೆ ಕೆಳಗಡೆ ಈ ರೀತಿ ಎಲ್ಲ ಮಾಡ್ತಾ ಇರೋದನ್ನು ನೋಡಿ ಅವರು ರಾಮ ಲಕ್ಷ್ಮಣರಿಬ್ಬರು ಕೂಡ ನಗುತ್ತಾ ಮುಂದಕ್ಕೆ ಹೋಗ್ತಾರೆ. ಅವರು ಸೇನೆಯ ಸಹಿತ ಸಮುದ್ರವನ್ನು ದಾಟ್ತಾರೆ. ವಾನರರ ಸೇನಾಪತಿಗಳ ಸಂದಣಿ ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಜನ ಸೇನಾಪತಿಗಳಿರ್ತಾರೆ. ಪ್ರಭು ಶ್ರೀರಾಮಚಂದ್ರ ವಾನರರ ಜೊತೆ ಆ ಸಿಂಧುವಿನ ದಡದಲ್ಲಿ, ಇಲ್ಲಿ ನೋಡಿ ನದಿ ಸಮುದ್ರಕ್ಕೆ ಬೇರೆ ಬೇರೆ ಹೆಸರುಗಳಿದೆ, ಬೇರೆ ಬೇರೆ ಹೆಸರಿಂದ ಕರಿತೀವಿ. ಅದರ ಒಂದೊಂದು ವರ್ಡು ಕೂಡ ಇಲ್ಲಿ ಅಲ್ಲಲ್ಲಿ ಯೂಸ್ ಮಾಡಿದ್ದಾರೆ. ಇಲ್ಲಿ ಸಮುದ್ರವನ್ನು ಸಿಂಧು ಅಂತ ಕರೆದಿದ್ದಾರೆ. ಆ ದಡದಲ್ಲಿ ಅವನು ಬಿಡ್ತಾನೆ. ಈಗ ಎಲ್ಲ ವಾನರ ಬಲ್ಲೂಕಗಳಿಗೂ ಕೂಡ ರುಚಿಕರವಾದಂತಹ ಫಲಮೂಲಗಳನ್ನು ತಿಂತ ಮರಗಳನ್ನು ಅಲ್ಲಾಡಿಸ್ತಾ ಇದ್ರು. ಅಂದರೆ ಆ ಸಮುದ್ರದ ತೀರದಲ್ಲಿ ಹೋಗ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿರಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಈಗ ಈ ವಾನರ ಬಲ್ಲೂಕಗಳು ಎಲ್ಲರೂ ಕೂಡ ತಿನ್ನಲಿ ಅಂತಂದ್ಬಿಟ್ಟು ವಾನರ ಬಲ್ಲೂಕಗಳಿಗೆಲ್ಲ ನೀವೆಲ್ಲ ಹೋಗಿ ಹಣ್ಣು ಹಂಪಲುಗಳನ್ನು ತಿನ್ನಿ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಅವರೆಲ್ಲ ಏನು ಮಾಡಿದ್ರು, ಈಗ ಹೋಗ್ಬಿಟ್ಟು ತಿಂದು ಆ ಮರಗಳನ್ನೆಲ್ಲ ಅಲ್ಲಾಡಿಸಿ ಅದನ್ನೆಲ್ಲ ಬೀಳಿಸ್ತಾ ಅವರು ಕೂಡ ತಿಂತಾ ಈ ರೀತಿ ಎಲ್ಲ ಮಾಡ್ತಿದ್ರು. ಮತ್ತೆ ತಿನ್ನೋದಷ್ಟೇ ಅಲ್ಲ, ಇನ್ನೇನು ಮಾಡ್ತಿದ್ರು ಅಂತಂದರೆ ಅವ್ರಿಗೆ ಈಗ ಸಂತೋಷ ತಡ್ಕೊಳಕ್ಕಾಗ್ತಾ ಇಲ್ಲ. ಪರ್ವತ ಶಿಖರಗಳಿದೆಯಲ್ಲ ಅದನ್ನು ಎತ್ತಿ ಎತ್ತಿ ಲಂಕೆ ಕಡೆಗೆ ಅವರು ಎಸಿತಾ ಇದ್ದಾರೆ. ಅವರಿಗೆ ಒಂದು ಸಣ್ಣ ಕಲ್ಲು ಎತ್ಕೊಂಡು ನಾವು ಎಸಿತೀವಲ್ಲ ಆ ರೀತಿ ಪರ್ವತಗಳಾಗ್ಬಿಟ್ಟಿದೆ. ಒಂದೊಂದು ಪರ್ವತಗಳನ್ನು ಎತ್ಕೊಳ್ಳೋದು, ಕೀಳೋದು, ಅದನ್ನು ಎಸೆಯೋದು ಜೋರಾಗಿ ಲಂಕೆ ಕಡೆಗೆ. ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಈ ಕಡೆ ಆ ಕಡೆ ಓಡಾಡ್ಕೊಂಡಿರ್ತಾರಲ್ಲ, ಆಗ ಯಾರಾದರೂ ರಾಕ್ಷಸರೇನಾದರೂ ಕಾಣಿಸ್ಬಿಟ್ರು ಅಂತಂದರೆ ಇವರೆಲ್ಲರೂ ಅವನನ್ನು, ಆ ರಾಕ್ಷಸನನ್ನು ಸುತ್ತುವರೆದು ಕುಣಿತಾ ಇದ್ರು. ಅಂದರೆ ಭಯನೇ ಇಲ್ಲ ಅವರಿಗೆ. ಆಮೇಲೆ ಅವ್ರಿಗೆಲ್ಲ ಚೇಷ್ಟೆ ಮಾಡೋದು, ಅವ್ರ ಕಿವಿ ಮೂಗು
ಹಲ್ಲು ಇದನ್ನೆಲ್ಲ ಕಿತ್ಬಿಟ್ಟು ಭಗವಂತನ ಕೀರ್ತಿ ಇದೆಯಲ್ಲ ಅದನ್ನು ಕೊಂಡಾಡ್ತಾ ಅವರಿಂದಲೂ ಕೂಡ ನೀನು ಕೂಡ ನಮ್ಮ ಪ್ರಭುವನ್ನು ಹೊಗಳು ಅಂತಂದ್ಬಿಟ್ಟು ಹೊಗಳಿಸಿ ಅವರಿಂದನೂ ಕೂಡ ಗುಣಗಾನ ಮಾಡಿಸಿ ಅವರನ್ನು ಆಮೇಲೆ ಬಿಟ್ಬಿಡ್ತಾ ಇದ್ರು. ಈ ರೀತಿ ಕಿವಿ ಮೂಗುಗಳನ್ನೆಲ್ಲ ಕಳ್ಕೊಂಡಿದ್ದಂತಹ ರಾಕ್ಷಸರು ಏನು ಮಾಡ್ತಾರೆ, ರಾವಣ ಎಲ್ಲಿದ್ನೋ ಆ ಕಡೆ ಹೋಗಿ ಅವನಿಗೆ ಈ ವಿಷಯವನ್ನೆಲ್ಲ ವಿವರಣೆ ಮಾಡಿ ಹೇಳ್ತಾರೆ. ರಾಮನ ಸೈನ್ಯ ಇಲ್ಲಿ ಬಂದ್ಬಿಟ್ಟಿದೆ, ವಾನರರು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ, ನಮ್ಮ ಕಿವಿ ಮೂಗುನೆಲ್ಲ ಕತ್ತರಿಸ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಅವರು ವಿವರಣೆ ಮಾಡ್ತಾರೆ. ಸಮುದ್ರದ ಸೇತುವೆ ನಿರ್ಮಾಣವಾಗಿರೋದನ್ನು ಕೇಳಿದ ತಕ್ಷಣ ರಾವಣನಿಗೆ ಗಾಬರಿಯಾಗುತ್ತೆ. ಅವನು ತನ್ನ 10 ಬಾಯಿಗಳಿಂದ ಕೂಡ ಒಂದೇ ಸರಿ ಉದ್ಗಾರವನ್ನು ಮಾಡ್ತಾನೆ. ಅವನ 10 ಬಾಯಿಗಳು ಒಂದೇ ಸರಿ ಓಪನ್ ಆಗಿ ಮಾತಾಡುತ್ತೆ ಅಂತ. ಅಷ್ಟು ಅವನಿಗೆ ಆಶ್ಚರ್ಯ ಆಗ್ಬಿಟ್ಟಿದೆ. ಅವನೇನು ಅಂದ್ಕೊಂಡಿದ್ದಾನೆ, ಈ ಸಮುದ್ರವನ್ನು ದಾಟಿ ಯಾರೂ ಬರೋದಕ್ಕಾಗೋದಿಲ್ಲ ಅಂತ. ಆಲ್ರೆಡಿ ಹನುಮಂತ ಬಂದಿದ್ದಾನೆ, ಆದರೆ ಸೈನ್ಯ ಎಲ್ಲ ಬರುತ್ತೆ ಅನ್ನೋ ಮಟ್ಟಿಗೆ ಅವನು ಯೋಚನೆ ಮಾಡಿರೋದಿಲ್ಲ. ಈಗ ಅವರೆಲ್ಲ ಬಂದು ತಲುಪಿದ್ದಾರೆ, ಒಂದು ಸೇತುವೆಯನ್ನೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅಂತಂದಾಗ ಅವನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಮತ್ತು ಗಾಬರಿ ಕೂಡ ಆಗುತ್ತೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.